ಹಾಯ್ ಹಲೋ ನಮಸ್ತೆ, ವೈಭವ್ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಹಲಸಿನ ಪಾಯಸ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹಲಸಿನ, ಹೆಸರುಬೇಳೆ, ಕಾಯಿ, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ತುಪ್ಪ. ಒಂದು ಬಾಣಲಿ ತೊಗೊಂಡು ಹೆಸರುಬೇಳೆ ಹಾಕಿ, ಹೆಸರುಬೇಳೆ ನಾನು ಅರ್ಧ ಕಪ್ ತಗೊಂಡಿದ್ದೀನಿ. ಸ್ವಲ್ಪ ಕೆಂಪಗಾಗಬೇಕು. ಕೆಂಪಗಾಗೋ ತನಕ ಒಂದು 10 ನಿಮಿಷ ಹುರ್ಕೊಂಡಿದ ನಂತರ ಕುಕ್ಕರಿಗೆ ಹೆಸರುಬೇಳೆ ಹಾಕಿ, ಹೆಸರುಬೇಳೆನ ಒಂದು ಸತಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಂಡಿದ ನಂತರ ಒಂದು ಗ್ಲಾಸ್ ನೀರು ಹಾಕಿ ಅದಕ್ಕೆ ಗ್ಯಾಸ್ ಮೇಲೆ ಇಟ್ಟು 4 ವಿಜಿಲ್ ಕೂಗಿಸ್ಕೊಬೇಕು. 4 ವಿಜಿಲ್ ಕೂಗಿಸ್ಕೊಂಡಿದ ನಂತರ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಬೋಲ್ ತೊಗೊಂಡು ಬೆಲ್ಲ ತೊಗೊಳ್ಳಿ. ನಾನು ಆರ್ಗಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಯಾವ ಬೆಲ್ಲ ಬೇಕೋ ಆ ಬೆಲ್ಲ ತೊಗೊಳ್ಳಿ. ನಾವು ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡೋದ್ರಿಂದ ನಾನು ಆರ್ಗಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಒಂದು ಲೋಟ ನೀರು ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ಅದು ಕರ್ಗೋ ತನಕ ಬಿಡಿ. ಕಲ್ಲೇನಾರು ಇರುತ್ತೆ, ಸೋಸ್ಕೊಬೇಕಾಗುತ್ತೆ ಅಂದ್ಬಿಟ್ಟು ನಾನು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ನಾನಿವಾಗ ಜಾರ್ ತಗೊತಾಯಿದ್ದೀನಿ. ಜಾರ್ಗೆ ಜಾಕ್ ಫ್ರೂಟ್, ಏಲಕ್ಕಿ, ಕಾಯಿ ಹಾಕೊಂಡು ರುಬ್ಕೊತಾ ಇದ್ದೀನಿ. ನಮಗೆ ರುಬ್ಬೋದು ಬೇಡ ಅಂದರೆ ಪಾಯಸದ ಮೇಲೆ ಉದುರಿಸ್ಕೊಬೋದು. ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಪೇಸ್ಟ್ ಆದರೆ ಸಾಕು. ನೆಕ್ಸ್ಟು ನಾನು ಪಾಕ ಕಾಯಕ್ಕಿಕ್ಕಿದ್ನಲ್ಲ, ಅದು ಕಾಯ್ದಿದೆ. ಅದನ್ನು ಸೋಸ್ಕೊತಾ ಇದ್ದೀನಿ. ಜಾರ ತಗೊಂಡು ಸೋಸ್ಕೊತಾ ಇದ್ದೀನಿ. ಕಲ್ಲೇನಾನು ಇದ್ದರೆ ಹೋಗಲಿ ಅಂದ್ಬಿಟ್ಟು ಸೋಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಹೆಸರುಬೇಳೆ ಬೆಂದಿದೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಫುಲ್ಲು ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಬೇಕು. ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಕಾಯ್ದಿದೆಯಲ್ಲ ಪಾಕ, ಅದಕ್ಕೆ ಇದು ಹೆಸರುಬೇಳೆ ಸ್ಮ್ಯಾಶ್ ಮಾಡ್ಕೊಂಡಿರೋ ಹೆಸರುಬೇಳೆನ ಪಾಕದೊಳಗೆ ಹಾಕಿ ಮಿಕ್ಸ್ ಮಾಡಬೇಕು. ಆವಾಗಲೇ ರುಬ್ಕೊಂಡಿದ್ವಲ್ಲ ಜಾಕ್ ಫ್ರೂಟ್ನ ನಾವು ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿರುತ್ತೆ ಜಾಕ್ ಫ್ರೂಟ್ ಪಾಯಸ. ಮನೆಯಲ್ಲೂ ಟ್ರೈ ಮಾಡಿ. ಸ್ವಲ್ಪ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ, ದ್ರಾಕ್ಷಿ, ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಗೆ ಪಾಯಸ ಇದೆಯಲ್ಲ, ಪಾಯಸಕ್ಕೆ ಹಾಕ್ಬಿಟ್ಟು ಅದನ್ನು 10 ನಿಮಿಷ ಕಾಯಕ್ಕಿಡಿ. ಕಾಯಿದ ನಂತರ ಸರ್ವ್ ಮಾಡಿ. ನನ್ನ ಫಸ್ಟ್ನೇ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.